to CK Chandru Sweetu Kara Coffee, presented by Sri Krishna Halli Tuppa, powered by India Sweet House. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡಿದ್ರೆ ಸಾಲದು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ನೀವು ನಮ್ಮ ಕಾರ್ಯಕ್ರಮ ಇಷ್ಟಪಟ್ಟರೆ ನಿಮ್ಮ ಕಮೆಂಟ್ಸನ್ನು ಕೂಡ ಹಾಕಿ. ಮತ್ತು ನೀವು ನಮ್ಮ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡುವಂಥ ಹೊಸ ವಿಡಿಯೋಗಳು ನಿಮಗೆ ತಕ್ಷಣ ಸಿಗತ್ತೆ. ತಡ ಮಾಡೋದು ಬೇಡ, ಶುರು ಮಾಡೋಣ. ಸ್ವೀಟು ಖಾರ ಕಾಫಿ. ಇವತ್ತೊಂದು ಸ್ಪೆಷಲ್ ಆಲೂ ಮಸಾಲೆ ಮಾಡ್ತಾ ಇದ್ದೀನಿ. ಈ ಆಲೂ ಮಸಾಲೆ ಚಪಾತಿಗೆ, ಪೂರಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸಖತ್ತಾಗಿರುತ್ತೆ. ಸೊ ಇವತ್ತಿನ ವಿಶೇಷ ಆಲೂ ಮಸಾಲೆ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 10 ಎಸಳು, 1 ಇಂಚಷ್ಟು ಹಸಿ ಶುಂಠಿ, ಒಂದು 5-6 ಹಸಿ ಮೆಣಸಿನಕಾಯಿ ಉಪಯೋಗಿಸ್ತಾ ಇದ್ದೀನಿ. 1 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ, ಒಂದು 4 ಲವಂಗ, ಒಂದು 2 ಇಂಚಷ್ಟು ಚಕ್ಕೆ, ಒಂದು 10ರಿಂದ 15 ಗೋಡಂಬಿ, ಒಂದು 3 ಏಲಕ್ಕಿ, ಒಗ್ಗರಣೆಗೆ ಇಂಗು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 2 ಚಮಚ, ಅರಿಶಿನ ಒಂದು ಅರ್ಧ ಚಮಚ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ 1 ಕಪ್ಪಷ್ಟು, ಹಾಗೇನೆ ಕಸೂರಿ ಮೇಥಿ 1-2 ಚಿಟಿಕೆಯಷ್ಟು, ಕೊತ್ತಂಬರಿ ಸೊಪ್ಪು 1 ಕಪ್ಪಷ್ಟು, ಮೊಸರು ಚೆನ್ನಾಗಿ ಬೀಟ್ ಮಾಡ್ಕೊಂಡಿರ್ತಕ್ಕಂಥ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ಆಲೂ ಮಸಾಲೆ ಮಾಡೋಕ್ಕೆ ಶುರು ಮಾಡೋಣ. ತಡ ಮಾಡೋದು ಬೇಡ. ಫಸ್ಟು ನಾನು ಹೇಳ್ದಂಗೆ ಪೌಡರ್ ಮಾಡ್ಕೋಬೇಕು. ಸೊ ನಾನೇನು ಮಾಡ್ತೀನಿ ಅಂದರೆ, ಓಕೆ, ಒಂದು ಪ್ಯಾನ್ ಇಟ್ಕೊಳ್ಳೋಣ. ಈ ಪ್ಯಾನ್ಗೆ 1 ಚಮಚ ಕೊತ್ತಂಬರಿ ಬೀಜ ಹಾಕೋಣ, 1 ಚಮಚ ಜೀರಿಗೆ. ಇದನ್ನು ಲೈಟಾಗಿ ಪರಿಮಳ ಬರೋ ತನಕ ರೋಸ್ಟ್ ಮಾಡಬೇಕು. ಇದು ರೋಸ್ಟ್ ಮಾಡ್ತಿದ್ದಾಗೇ ಇದಕ್ಕೆ 1-2 ಇಂಚಷ್ಟು ಚಕ್ಕೆ, ಒಂದು 4 ಲವಂಗ, ಏಲಕ್ಕಿ 1-2, ಇದನ್ನು ಚೆನ್ನಾಗಿ ನಮ್ಮ ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಸಿಡಿಯೋ ತನಕ ರೋಸ್ಟ್ ಮಾಡ್ಕೋಬೇಕು. ತುಂಬ ಅದ್ಭುತವಾದಂಥ ಆಲೂ ಮಸಾಲೆ ಇದು. ಇದು ಒಂದು ಸಲ ನೀವು ಮಾಡಿ ಪ್ರಯೋಗ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ಪ್ರತಿ ಸರ್ತಿ ಚಪಾತಿ ಮಾಡಿದಾಗ ಇದೊಂದು ಐಟಮ್ ಮಾಡೇ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ. ಚಿಟ ಅನ್ನಕ್ಕೆ ಶುರು ಆಯಿತು. ಇದನ್ನು ಒಂದು ಪ್ಲೇಟ್ಗೆ ಹಾಕೊಂಡ್ಬಿಡೋಣ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ಇದಕ್ಕೆ ಗೋಡಂಬಿ, ಇದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡೋಣ. ಸ್ವಲ್ಪ ಕೆಂಪು ಕಲರ್ ಬರಬೇಕಿದು. ಇದರಲ್ಲಿರೋ ತೇವಾಂಶ ಹೋಗಬೇಕು. ಆಫ್ ಮಾಡಿಬಿಡ್ತೀನಿ. ಮಿಕ್ಸಿ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ನುಣ್ಣಿಗೆ ಪೌಡ್ರ್ ಮಾಡ್ಕೋಬೇಕು. ಮಸಾಲೆ ರೆಡಿ ಆಯಿತು. ಈಗ ಮಾಡೋಕ್ಕೆ ಶುರು ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಶ್ರೀಕೃಷ್ಣ ಹಳ್ಳಿ ತುಪ್ಪ 1-2 ಚಮಚ ಹಾಕೋಣ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಶುದ್ಧ ಹಳ್ಳಿ ತುಪ್ಪ, ಒಳ್ಳೆ ಪರಿಮಳ ಬರುತ್ತೆ, ಘಮ್ ಅಂತ ಇರುತ್ತೆ ಯಾವಾಗಲೂ ಅಡುಗೆ ಮಾಡಿದ್ರೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ, 1-2 ಚಮಚದಷ್ಟು ಎಣ್ಣೆಯನ್ನು ಹಾಕೋಣ. ಇದು ಚೆನ್ನಾಗಿ ಕಾಯಬೇಕು. ಇದು ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆ ಹಾಕೋಣ. ಇದು ಚೆನ್ನಾಗಿ ಕೆಂಪು ಕಲರ್ ಆಗೋ ತನಕ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ನಾನೇನು ಮಾಡೋಣ ಅಂದರೆ, ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 8ರಿಂದ 10 ಬೆಳ್ಳುಳ್ಳಿ ಹೆಸಳು, 1 ಇಂಚಷ್ಟು ಹಸಿ ಶುಂಠಿ, ಒಂದು 4ರಿಂದ 5 ಹಸಿ ಮೆಣಸಿನಕಾಯಿ,
ಹಾಕಿ ಇದನ್ನು ನಾವು ತರ್ತರಿಯಾಗಿ ರುಬ್ಕೊಳ್ಳೋಣ. ಓಕೆ, ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆದ ತಕ್ಷಣ ಈ ಆಲೂಗಡ್ಡೆನ ತೆಗೆದುಬಿಡೋಣ. ಓಕೆ, ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಬಿಳಿ ಬಣ್ಣ ಬರಬೇಕು, ಅಂದರೆ ಬಣ್ಣ ಕಳಿಸ್ಕೊಂಡು ಬೆಳ್ಳಗಾಗಬೇಕಿದೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಠಕ್ ಅಂತ ಆಗ್ಬಿಡುತ್ತೆ. ಉಪ್ಪು ಇದು ಬಣ್ಣ ಬಿಡ್ತಿದ್ದಂಗೆ ನಾವು ರುಬ್ಬಿಟ್ಕೊಂಡಿರುವ ಹಸಿ ಮೆಣಸಿನ್ಕಾಯಿ ಮಸಾಲೆ ಹಾಕೋಣ. ಇದಕ್ಕೆ ಇದನ್ನು ಕೂಡ ಚೆನ್ನಾಗಿ ಅದರ ಹಸಿ ಘಾಟ್ ಹೋಗೋ ತನಕ ಹುರ್ಕೋಬೇಕು. ಹಮ್ಮಂತ ಇದೆ ಶುಂಠಿ ಬೆಳ್ಳುಳ್ಳಿ ಪರಿಮಳ. ಈಗ ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1-2 ಚಮಚ, ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪುಡಿ ಇದು 2 ಚಮಚ. ಇದನ್ನು ಕೂಡ ಹಸಿ ಘಾಟ್ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಿಚ್ ಆಫ್ ಮಾಡಿಬಿಟ್ಟು ನಾವು ಇದಕ್ಕೆ ಬೀಟ್ ಮಾಡಿರುವ ಮೊಸರು ಹಾಕಬೇಕು. ಚೆನ್ನಾಗಿ ಮೊಸರನ್ನ ಬೀಟ್ ಮಾಡಬೇಕು, ಗಂಟಿಲ್ದಿರೋ ಬೀಟ್ ಮಾಡಬೇಕು. ಬೀಟ್ ಮಾಡಿ ಮೊಸರು ಒಂದು ಅರ್ಧ ಕಪ್ಪಷ್ಟು ಹಾಕಿದ್ರೆ ಸಾಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮತ್ತೆ ಒಲೆ ಹಚ್ಚಿ ಕುದಿಸ್ಬೇಕು. ಇದನ್ನು ನೋಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಿದ್ದಂಗೆ ಎಷ್ಟು ಕಲರ್ ನೋಡಿ, ಏನು ಬ್ಯೂಟಿಫುಲ್ ಆಗಿ ಬಂತು. ಒಂದ್ಸಲಿ ಒಬ್ಬ ವ್ಯಕ್ತಿ ಮಗಳು ಅಪ್ಪನ ಹತ್ರ ಬಂದ್ಬಿಟ್ಟು ಹೇಳಿದ್ಲಂತೆ, ಅಪ್ಪ ನಂಗೆ ತುಂಬ ಬೇಜಾರಾಗ್ಬಿಟ್ಟಿದೆ, ನನಗೆ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾನೇ ಇದೆ, ನಾನು ಒಂದು ಸಮಸ್ಯೆನ ಸಾಲ್ವ್ ಮಾಡಬೇಕು ಅಂದರೆ ಇನ್ನೊಂದು ಸಮಸ್ಯೆ ಬರುತ್ತೆ, ನಂಗೆ ಸಾಕಾಗೋಗಿದೆ, ಏನಾದ್ರು ಸಹಾಯ ಮಾಡಪ್ಪ ಅಂತ. ಅಪ್ಪ ಬಾ ಮಗಳೇ ಅಂತ ಕರ್ಕೊಂಡೋಗಿ ಅಡುಗೆ ಮನೆಯಲ್ಲಿ ಈ ಥರ ಒಲೆ ಮೇಲೆ 3 ಪಾತ್ರೆ ಇಟ್ಟು ನೀರು ಹಾಕಿ ಕುದಿಯಕ್ಕೆ ಬಿಟ್ಟನಂತೆ. ಒಂದರಲ್ಲಿ ಒಂದು ಆಲೂಗಡ್ಡೆ ಹಾಕಿದ್ನಂತೆ, ಇನ್ನೊಂದರಲ್ಲಿ ಒಂದು ಮೊಟ್ಟೆ ಹಾಕಿದ್ನಂತೆ, ಇನ್ನೊಂದರಲ್ಲಿ ಕಾಫಿ ಪೌಡ್ರ್ ಹಾಕಿದ್ನಂತೆ. ಹಾಕ್ಬಿಟ್ಟು ಬಿಟ್ಟನಂತೆ. ಎಲ್ಲ ಚೆನ್ನಾಗಿ ಕುದೀತಾ ಇತ್ತಂತೆ. ಏನು ಮಾಡ್ತಾ ಇದ್ದಾನೆ ಅಪ್ಪ ಅಂತ ಮಗಳಿಗೆ ಅರ್ಥನೇ ಆಗಲಿಲ್ಲ. ಎಲ್ಲ ಆದಮೇಲೆ ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಆಫ್ ಮಾಡಿದ್ನಂತೆ. ಆಫ್ ಮಾಡಿಬಿಟ್ಟು ಆಲೂಗಡ್ಡೆನ ಹೊರಗೆ ತೆಗೆದ್ನಂತೆ, ಮೊಟ್ಟೆನ ಹೊರಗೆ ತೆಗೆದ್ನಂತೆ, ಆಲೂಗಡ್ಡೆ ತೋರಿಸಿದ್ನಂತೆ. ಹೆಂಗಿದೆ ಮಗಳೇ ಇದು ಅಂತ. ಏನು ಹೆಂಗಿದೆ, ಮೆತ್ತಗಾಗಿದೆ ಇದು ಬೆಂದು ಅಂತೆ. ಸರಿ, ಮೊಟ್ಟೆ ತೆಗೆದು ತೋರಿಸಿದ್ಲಂತೆ. ಶೆಲ್ ತೆಗೆದು ನೋಡು, ಗಟ್ಟಿಗಾಗಿದೆ. ಇದೇನಿದು, ಇದೇನಾಗಿದೆ, ಇದೇನೆಲ್ಲ ಕರಗೋಗಿದೆ, ಗಮ್ ಅಂತ ಡಿಕಾಕ್ಷನ್ ಆಗಿದೆ. ಇದರಿಂದ ಏನು ಪಾಠ ಕಲಿತೆ ನೀನು? ನೋಡು, ಸಮಸ್ಯೆ ಬಂದಾಗ ಒಂದು ನಾವು ಸಮಸ್ಯೆನ ಎದುರಿಸೋಕ್ಕಾಗದಿರ ನಾವು ಮೆತ್ತಗಾಗ್ತೀವಿ, ಅಂದರೆ ಸೋಲು ಒಪ್ಕೊಂಡಂಗೆ. ಇನ್ನೊಂದು ಸಮಸ್ಯೆನ ಎದುರಿಸಿ ನಾವು ಗಟ್ಟಿಗಾಗ್ತೀವಿ, ಅದು ಮೊಟ್ಟೆ ಥರ ಗಟ್ಟಿಗಾಗ್ತೀವಿ, ಅದು ಸಮಸ್ಯೆನ ಗೆದ್ದಂಗೆ. ಅಷ್ಟಾದರೆ ಸಾಕ, ಬದುಕಷ್ಟಕ್ಕೇನ ಅರ್ಥ ಇರೋದು. ನೀನು ಸಮಸ್ಯೆನ ಎದುರಿಸಿ ನಿನ್ನ ಸಮಸ್ಯೆಯಿಂದ ಬೇರೆಯವ್ರಿಗೆ ಹೆಲ್ಪ್ ಆಗೋ ಹಾಗೆ ನೀನು ಬದುಕು ತೋರಿಸ್ಬೇಕು. ಅದೇ ಕಾಫಿ ಪುಡಿ ಸಂಕೇತ. ಕಾಫಿ ಪುಡಿನೂ ನೀರಲ್ಲಿ ಕುದಿಸ್ತೆ, ಮೊಟ್ಟೆನೂ ನೀರಲ್ಲಿ ಕುದಿಸ್ತೆ, ಆಲೂಗಡ್ಡೆನೂ ನೀರಲ್ಲಿ ಕುದಿಸ್ತೆ. ಕುದಿಯೋ ವಾತಾವರಣ 3ಕ್ಕೂ ಇತ್ತು, 3 ಬೇರೆ ಬೇರೆ ಥರ ರಿಯಾಕ್ಟ್ ಮಾಡ್ತು. ನೀನು ಹಾಗೇನೆ ನಿನ್ನ ಜೀವನದಲ್ಲಿ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಆ ಸಮಸ್ಯೆನ ಎದುರಿಸಿ ಮೆತ್ತಗಾಗದಿರ ಆ ಸಮಸ್ಯೆನ ಎದುರಿಸಿ ಗಟ್ಟಿಗಾಗಬೇಕು, ಮತ್ತು ಆ ಸಮಸ್ಯೆನ ಎದುರಿಸಿ ಬೇರೆಯವರಿಗೆ ಸಹಾಯ ಆಗುವ ಹಾಗೆ ಬದುಕು ತೋರಿಸ್ಬೇಕು ಅಂತ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter.
ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ಇದಾಗಿದೆ ಅಲ್ವಾ, ಈಗ ಏನು ಮಾಡೋಣ ಅಂದರೆ ಮತ್ತೊಮ್ಮೆ ಒಲೆ ಹತ್ತಿಸ್ತೀನಿ. ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆ ಹಾಕಬೇಕು. ಆಲೂಗಡ್ಡೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಕಸೂರಿ ಮೇಥಿ, ಎಲ್ಲ ಮಿಕ್ಸ್ ಮಾಡಬೇಕು. ಇವಾಗ ನಮ್ಮ ಇವತ್ತಿನ ಸ್ಪೆಷಲ್ ಆಲೂ ಮಸಾಲ ರೆಡಿ. ಚಪಾತಿಗೆ, ದೋಸೆಗೆ, ಪೂರಿಗೆ, ಇಡ್ಲಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಆಲೂ ಮಸಾಲೆ ಮಾಡೋದು ತುಂಬಾನೇ ಸುಲಭ ರೀ. ಒಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ ಕೊತ್ತಂಬರಿ ಬೀಜ 1 ಚಮಚ ಹಾಕಿ 1 ಚಮಚ ಜೀರಿಗೆ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ತಾ ಅದ್ರ ಜೊತೆ ಚಕ್ಕೆ, ಲವಂಗ, ಏಲಕ್ಕಿನ ಘಮಕ್ಕೆ ಸೇರಿಸಿ ಹೊಂಬಣ್ಣ ಬರೋ ತನಕ ಹುರಿದು ಬಿಸಿ ತಡೆಯಕ್ಕಾಗದೆ ಎಲ್ಲವೂ ಪಟ್ಪಟ ಚಟ್ಪಟ ಅಂತ ಬೊಬ್ಬೆ ಹಾಕ್ತಿದ್ದಾಗ ಒಂದು ಪ್ಲೇಟ್ಗೆ ಎಲ್ಲಾನ ಸುಧಾರಿಸ್ಕೊಳ್ಳಿ ಅಂತ ವರ್ಗಾಯಿಸ್ಬಿಡಿ. ಪ್ಯಾನ್ಗೆ ಗೋಡಂಬಿ ಹಾಕಿ ಹುರಿದು ಅದರ ಬಣ್ಣ ಬದಲಾಗಿ ಹೊಂಬಣ್ಣ ಬರುತ್ತೆ, ಅದನ್ನು ತಟ್ಟೆಗೆ ಹಾಕಿ ಆಮೇಲೆ ಎಲ್ಲಾನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ. ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸೂಪರ್ ಶ್ರೀಕೃಷ್ಣ ಹಳ್ಳಿ ತುಪ್ಪ ಹಾಕಿ ಬಿಸಿ ಮಾಡ್ತಾ ಇದ್ದ ಹಾಗೆ ಘಮ 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 ಅಂತ ಅದರ ಪರಿಮಳ ಜೊತೆಗೆ ಸ್ವಲ್ಪ ಎಣ್ಣೆನೂ ಹಾಕಿ ಬಿಸಿ ಮಾಡಿ. ಬೇಯಿಸಿ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಟಿದಿರಲ್ಲ ಆಲೂಗೆಡ್ಡೆ, ಅದನ್ನ ಅದರಲ್ಲಿ ಹಾಕಿ ಆಲೂಗೆಡ್ಡೆ ಚೂರುಗಳು ಕೂಡ ತಮ್ಮ ಬಣ್ಣ ಕೆಂಪಗಾಗೋ ಹಾಗೆ ಹುರಿಯೋಕೆ ಇಡಿ. ಇನ್ನೊಂದು ಮಿಕ್ಸಿ ಜಾರ್ ತಗೊಳ್ಳಿ, ಅದಕ್ಕೆ ಬೆಳ್ಳುಳ್ಳಿ ಎಸಳು, ಹಸಿ ಶುಂಠಿ, ಹಸಿ ಮೆಣಸಿನಕಾಯಿ ಹಾಕಿ ತರ್ತರಿ ಆಗೋ ತರ ರುಬ್ಕೊಂಡು ಇಡಿ. ಪ್ಯಾನಿನಲ್ಲಿ ಹುರಿಯೋಕೆ ಇಟ್ಟಿರೋ ಆಲೂಗೆಡ್ಡೆ ಹೊಂಬಣ್ಣ ಬರ್ತಾ ಇದ್ದ ಹಾಗೆ ಆ ಆಲೂಗೆಡ್ಡೆ ಚೂರುಗಳನ್ನ ಒಂದು ತಟ್ಟೆನಲ್ಲಿ ತೆಗೆದುಕೊಂಡು ಹಾಕ್ಬಿಡಿ. ಪ್ಯಾನ್ಗೆ ಇನ್ನೂ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ. ಅದು ಬಿಸಿ ಆಗ್ತಾ ಇದ್ದ ಹಾಗೆ ಸಣ್ಣಗೆ ಹೆಚ್ಚಿಟ್ಟಿದ್ದೀರಲ್ಲ ಈರುಳ್ಳಿ, ಅದನ್ನ ಹಾಕಿ ಬೇಗ ಬೇಗ ಈರುಳ್ಳಿ ಬಣ್ಣ ಬಿಡ್ಬೇಕು. ಅದಕ್ಕೆ ಏನ್ ಮಾಡ್ತೀರಾ, ಸ್ವಲ್ಪ ಉಪ್ಪನ್ನ ಉದುರಿಸ್ಕೊಂಡ್ಬಿಡಿ, ಚೆನ್ನಾಗಿ ಹುರಿರಿ. ಈಗ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಪೇಸ್ಟ್ ಮಾಡಿಟ್ಟಿದ್ದೀರಲ್ಲ ಅದನ್ನ ಹಾಕಿ ಹುರಿರಿ. ಆಹಾ, ಎಂಥ ಘಮ ಅಂತ ಹೊಗಳ್ತಾ ಹೊಗಳ್ತಾ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತೆ ಮೊದಲು ಪುಡಿ ಮಾಡಿಟ್ಕೊಂಡಿದ್ರಲ್ಲ ಮಸಾಲೆ ಪುಡಿ, ಅದನ್ನು ಹಾಕಿ ಚೆನ್ನಾಗಿ ಹುರಿದು ಒಲೆ ಆರಿಸ್ಬಿಡ್ರಿ. ಮೊಸರು ತಗೊಂಡು ಚೆನ್ನಾಗಿ ಬೀಟ್ ಮಾಡಿ ಅದನ್ನು ಹುರಿದ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಈಗ ಒಲೆ ಹತ್ತಿಸ್ಕೊಂಡ್ಬಿಡಿ. ಮಿಶ್ರಣನ ಕುದಿಸ್ತಾ ಕೆದಕ್ತಾ ಅದಕ್ಕೆ ಹುರಿದಿಟ್ಟಿದ್ರಲ್ಲ ಆಲೂಗೆಡ್ಡೆ ಚೂರುಗಳು, ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಣ್ಣಗೆ ಕತ್ತರಿಸಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕಸೂರಿ ಮೇಥಿನ ಪುಡಿ ಮಾಡಿ ಹಾಕಿ ಎಲ್ಲಾ ಬೆರೆತ್ಕೊಂಡು ಹೋಗಿ ಅಂತ ಮಿಕ್ಸ್ ಮಾಡಿ. ಆಹಾ, ಎಂಥ ಘಮ ಘಮ, ನೋಡೋದಿಕ್ಕೂ ಕೆಂಪಾದ ಆಲೂ ಮಸಾಲೆ ರೆಡಿ ಕಣ್ರಿ. ಬಹಳ ಸುಲಭ ಅಲ್ವೇನ್ರಿ? ಎರಡು ಹೈಲೈಟು. ಒಂದು, ನಾವು ಮಾಡಿರೋ ಪೌಡರ್ ಘಮ್ಮಂತ ಪರಿಮಳ ಬಾಯಿ ತುಂಬ ಬರ್ತಾ ಇದೆ. ಏಲಕ್ಕಿ ಪರಿಮಳ, ಕೊತ್ತಂಬರಿ ಬೀಜದ ಪರಿಮಳ ಘಮ್ಮನ್ ಬರ್ತಾ ಇದೆ. ಎರಡನೇದು ಶ್ರೀಕೃಷ್ಣ ತುಪ್ಪದ ಪರಿಮಳ ಸಖತ್ತಾಗಿ ಬರ್ತಾ ಇದೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ, ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತು ಬೆಲ್ ಐಕಾನ್ನ ಒತ್ತಿ, ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಇಮಿಡಿಯೇಟಾಗಿ ಬರುತ್ತೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಇದನ್ನು ಮನೆಯಲ್ಲಿ ಪ್ರಯೋಗ ಮಾಡಿ ನೋಡಿ, ಸಖತ್ತಾಗಿದೆ. ಸೂಪರ್.